ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಶಾವಿಗೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಶಾವಿಗೆಗೆ ನಾನು ಫಸ್ಟು ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಅಂತ ಹೇಳ್ತೀನಿ. ನಾನು ಗಸಗಸೆ ತೊಗೊಂಡಿದ್ದೀನಿ ಒಂದಿಡಿ, ಮತ್ತು 4ರಿಂದ 5 ಏಲಕ್ಕಿ ತೊಗೊಂಡು ಹಾಕಿದ್ದೆ. ಆ್ಯಂಡ್ ಪುಡಿ ಮಾಡ್ಕೊಂಡಿದ್ದೆ. ಗಸಗಸೆನ ಹುರಿದಿಟ್ಕೊಂಡಿದ್ದೀವಿ, ಸೊ ಅದರಿಂದ ಪುಡಿ ಈ ಥರ ಇರಬೇಕು. ಆ್ಯಂಡ್ ಆ ಪುಡಿಗೆ ಸ್ವಲ್ಪ ಒಂದು ಓಳಷ್ಟು ಕಾಯಿ ತೊಗೊಂಡಿದ್ದೆ. ಸೊ ಕಾಯಿನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೆ. ಆ್ಯಂಡ್ ದೆನ್ ಈ ಥರ ರುಬ್ಬಿದ್ರೆ ಈ ಥರ ಬರುತ್ತೆ. ಆ್ಯಂಡ್ ಫುಲ್ ತೆಳ್ಳಗೆ ರುಬ್ಕೋಬೇಕು, ನುಣ್ಣಗೆ ರುಬ್ಬಿರಬೇಕು. ಆ್ಯಂಡ್ ಬೆಲ್ಲಕ್ಕೆ ನಾನು 1 ಪಾವದಷ್ಟು ಅಕ್ಕಿ ತೊಗೋತಿದ್ದೆ. ಸೊ ಮುಕ್ಕಾಲು ಪಾವಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಸೊ ಬೆಲ್ಲನ ಕರಗಿಸ್ಕೊತಾ ಇದ್ದೆ. ಸೊ ಕರಗಿಸ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ, ಆ ಗಸಗಸೆ ಮತ್ತು ಎಳ್ಳು ಎಲ್ಲ ಹಾಕ್ಕೊಂಡು ಆ ಪೇಸ್ಟ್ನ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ. ನೀಟಾಗಿ ಕುದಿ ಬರಬೇಕು. ಸೊ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇದು ಕೂಡ. ಆ್ಯಂಡ್ ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದು ಬೆಲ್ಲದ ಪಾಕಕ್ಕೆ. ಸೊ ನಾವೀಗ ಅದಕ್ಕೆ ಒಂದು ಪುಡಿ ಕೂಡ ಯೂಸ್ ಮಾಡ್ಕೋತೀವಿ ಅಲ್ವಾ. ಸೊ ನಾನೇನು ಮಾಡ್ತಿದ್ದೀನಿ, ಈಗ ಎಳ್ಳನ್ನ ಹುರಿದಿಟ್ಕೊಂಡಿದ್ದೆ. ಸೊ ಆ ಹುರಿದಿಟ್ಕೊಂಡಿರೋ ಎಳ್ಳಿಗೆ ನಾನೀಗ ಕಡಲೆ ಹಾಕೋತಾ ಇದ್ದೀನಿ. ಎಳ್ಳು ಮತ್ತು ಕಡಲೆ ಹಾಕ್ಕೊಂಡು ಪೂರ್ತಿ ಪುಡಿ ಮಾಡ್ಕೊಳ್ಳೋಣ. ಸೊ ಪುಡಿ ಮಾಡಿಕೊಂಡ್ರೆ ನಮಗೆ ತುಂಬ ನೀಟಾಗಿ ಫುಲ್ ಉದ್ರಾಗಿ ಪುಡಿಯಾಗಿರಬೇಕು. ಸೊ ಇದನ್ನು ನಾವು ಶಾವಿಗೆಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸೊ ಈಗ ನಾವು ಅಕ್ಕಿ ಹಸಿಟ್ಟಿಗೆ ನೋಡೋಣ. ಅಕ್ಕಿ ಮುದ್ದೆ ಮಾಡ್ಕೋಬೇಕಲ್ವ, ಸೊ ಅದರದ್ದು ನೋಡ್ಕೊಳ್ಳೋಣ. ನಾನು 1 ಪಾವದಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೆ. ಸೊ ಅದಕ್ಕೆ ನಾನು 1.5 ಅಷ್ಟು ನೀರನ್ನ ಹಾಕಿದ್ದೆ. ಸೊ ಈಗ ಹಾಕ್ಕೊಂಡು ಕುದಿಸ್ಕೊಂಡಿದ್ದೆ ನೀರನ್ನ. ಸೊ ಅದಕ್ಕೆ ನಾನು ಅಕ್ಕಿ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ. ಸೊ ಪೂರ್ತಿ ನಾವು ಈಗ ಆ್ಯಸ್ ಯೂಶುವಲ್ ಮುದ್ದೆ ಮಾಡ್ತೀವಲ್ವ, ಅಥವಾ ನಾನು ನಿಮಗೆ ಆವಾಗ ಒಂದು ವಿಡಿಯೋ ತೋರಿಸಿದೆ, ಕಡುಬು ಯಾವ ಥರ ಮಾಡೋದು, ಸೇಮ್ ಅದೇ ಸ್ಟೈಲಲ್ಲೇ ಮಾಡಬೇಕು. ಸೊ ನೀಟಾಗಿ ಮುದ್ದೆ ಕಟ್ಕೋಬೇಕು. ಸೊ ನೀಟಾಗಿ ತೆಳ್ಳಗೆ ಹಾಕಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು, ಮೃದುವಾಗಿರಬೇಕು. ತುಂಬ ಗಟ್ಟಿಗಿದ್ದರೆ ತಿರುಗ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಮೆತ್ತಗೆ ಇರೋ ಬಿಸಿ ಇದ್ದಾಗೆ ತಿರುಗಿಸ್ಕೊಂಬಿಡಿ. ಶಾವಿಗೆ ಹೋಳನ್ನ ತೊಗೊಂಡು ನೀಟಾಗಿ ಈ ಥರ ಹಾಕ್ಕೊಂಡು ಶಾವಿಗೆನ ಇದು ಮಾಡಿಕೊಂಡ್ರೆ ಸಾಕು. ಟೇಸ್ಟಿಯಾಗಿರೋ ಶಾವಿಗೆ ರೆಡಿಯಾಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಒಂದೇ ಥರ ಒಬ್ಬಟ್ಟು ಅದೇ ತಿಂತಿರ್ತೀವಲ್ವ, ಸೊ ಅದಕ್ಕಿಂತ ಡಿಫ್ರೆಂಟಾಗಿ ಇದು ಕೂಡ ಚೆನ್ನಾಗಿರುತ್ತೆ. ನನಗಿದು ತುಂಬ ಇಷ್ಟ. ಇದು ನನಗೆ ತುಂಬ ಇಷ್ಟವಾದ ರೆಸಿಪಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೊಂದ್ಸತಿ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಬರುತ್ತೆ ಶಾವಿಗೆ ಪೂರ್ತಿ. ಇದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಆ ಶಾವಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪುಡಿನ ಹಾಕ್ಕೊಂಡು ಮತ್ತು ಬೆಲ್ಲದ ಪಾಕ ಹಾಕ್ಕೊಂಡು ತಿಂದರೆ ಸೊ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಖಾರದ ಸಹ ಮಾಡ್ಕೋಬಹುದು. ಜಸ್ಟ್ ಏನಿಲ್ಲ, ಶಾವಿಗೆ ಒಂದು ಮಾಡಿಕೊಂಡು ಅದಕ್ಕೆ ನೀವು ಒಗ್ಗರಣೆ ಖಾರದ ಥರ ಮಾಡ್ಕೊಂಡು ಸಹ ತಿನ್ಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.